ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 ಜುಲೈ 2026. मुरली महावाक्यಗಳು. मीठे बच्चे, तुम्हें नशा होना चाहिए कि हमारा बाबा आया है हमें विश्व का मालिक बनाने, हम उनके सम्मुख बैठे हैं. ಮಧುರ ಮಕ್ಕಳೇ, ತಮಗೆ ನಶೆ ಇರಬೇಕಿದೆ. ನಮ್ಮ ತಂದೆ ಬಂದಿದ್ದಾರೆ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿ. ನಾವು ಈಗ ಅವರ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಬಹಳ ಸುಂದರ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಮಕ್ಕಳೇ, ಸದಾ ನಿಮಗೆ ಈಶ್ವರಿಯ ನಶ ಇರಬೇಕು. ಆ ನಶ ಯಾತಕ್ಕಾಗಿರ್ಬೇಕು ಅಂದ್ರೆ, ಸ್ವಯಂ ಈ ಸೃಷ್ಟಿ ನಾಟಕದಲ್ಲಿ ಪರಮಾತ್ಮ ಯಾರು ಡೈರೆಕ್ಟರ್ ಇದ್ದಾರೆ, ಈ ವಿಶ್ವ ನಾಟಕದ ಮುಖ್ಯ ಸುಪ್ರೀಂ ಆಕ್ಟರ್ ಇದ್ದಾರೆ, ಅವರು ಕೂಡ ಈ ನಾಟಕದಲ್ಲಿ ಬಂದಿದ್ದಾರೆ. ಏನ್ ಮಾಡೋದಕ್ಕ? ಅವರು ಸ್ಥಾಪನೆ ಮಾಡುವಂತಹ ಹೊಸ ಸೃಷ್ಟಿಯ ಮಾಲೀಕರನ್ನಾಗಿ ಮಾಡೋದಕ್ಕಾಗಿ. ಈಗ ನಾವು ಅವರ ಸನ್ಮುಖದಲ್ಲೇ ಇದ್ದೇವೆ. ಸನ್ಮುಖದಲ್ಲಿ ಅಂತಂದ್ರೆ ಬಾಬಾ ಫಿಸಿಕಲ್ ಲೆವೆಲ್ ನಲ್ಲಿ ಮಾತು ಹೇಳ್ತಾ ಇಲ್ಲ. ಅಂದ್ರೆ ಡೈಮಂಡ್ ಹಾಲ್ ನಲ್ಲಿ ಬಾಬಾ ಸ್ಟೇಜ್ ಮೇಲೆ ಕುತ್ಕೊಂಡಿರುವಾಗ ನಾವೇನ್ ಎದುರುಗಡೆ ಕೂಡ್ತೀವಿ, ಆ ಮಾತಲ್ಲ. ಪರಮಾತ್ಮ ಕೊಡುವಂತಹ ಸತ್ಯ ಜ್ಞಾನ ನಮಗೆ ಪ್ರಾಪ್ತಾಗಿದೆ, ಬುದ್ಧಿಯಲ್ಲಿದೆ. ಪರಮಾತ್ಮನ ಜ್ಞಾನ ಬುದ್ಧಿಯಲ್ಲಿ ಇರೋದು ಅಂದ್ರೆ ಪರಮಾತ್ಮನ ಉಪಸ್ಥಿತಿಯೇ ಇರೋದು. ಅಂದ್ಮೇಲೆ ಬಾಬಾ ಹೇಳ್ತಾರೆ, ಸನ್ಮುಖ ಅರ್ಥಾರ್ಥ ಈಗ ಬುದ್ಧಿಯಲ್ಲಿ, ದಿವ್ಯ ನೇತ್ರದಲ್ಲಿ ಪರಮಾತ್ಮನ ಸ್ಪಷ್ಟ ಸ್ವರೂಪ ಇದೆ, ಪರಮಾತ್ಮನ ಸತ್ಯ ಪರಿಚಯವಿದೆ, ಸ್ವರೂಪವಿದೆ. ಅಂದಮೇಲೆ ಪರಮಾತ್ಮ ನಮ್ಮ ಸನ್ಮುಖದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ನನಗೆ ವಿಶ್ವದ ಮಾಲೀಕ್ ಮಾಡೋದಕ್ಕಾಗಿ. ಆತ್ಮ ಸದಾ ವಿಶ್ವದ ಮಾಲೀಕ ಇದೆ. ವಿಶ್ವ ಮಾಲೀಕನಿಂದ ಅಗಲಿ ಹೋಗಿರುವಂತದ್ದು ಮನಸ್ಸು. ಈ ಮನಸ್ಸಿಗೆ ಪುನಃ ಶಿಕ್ಷಣ ಕೊಟ್ಟು ಸತ್ಯ ಜ್ಞಾನವನ್ನ ಹೇಳಿ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಒಂದು ಮಹಾನ್ ಕಾರ್ಯ ಪರಮಾತ್ಮ ಮಾಡ್ತಾ ಇದ್ದಾರಂದ್ರೆ ಇದರದ್ದು ಬಹಳಷ್ಟು ಮಕ್ಕಳಿಗೆ ನಶ ಇರಬೇಕಾಗಿದೆ. ಪ್ರಶ್ನ: कर्मों की गुह्य गति को जानने वाले कौन सा पुरुषार्थ ಅವಶ್ಯ ಕರೆಂಗೆ? ಕರ್ಮದ ಗುಹ್ಯ ಗತಿಯನ್ನು ತಿಳ್ಕೊಂಡಿರುವಂತಹ ಮಕ್ಕಳು ಯಾವ ಪುರುಷಾರ್ಥವನ್ನ ಅವಶ್ಯವಾಗಿ ಮಾಡ್ತಾರೆ? ಉತ್ತರ: याद में रहने का, क्योंकि उन्हें पता है कि याद से ही पुराने हिसाब किताब चुक्तु होने हैं. ಯಾರು ಕರ್ಮದ ಗುಹ್ಯ ಗತಿಯನ್ನು ತಿಳ್ಕೊಂಡಿದ್ದಾರೆ ಅವರು ಅವಶ್ಯ ಈ ಪುರುಷಾರ್ಥ ಮಾಡೇ ಮಾಡ್ತಾರೆ. ಯಾವುದನ್ನ? ಯಾರದು ಲೆಕ್ಕ ಚುಕ್ತು ಮಾಡ್ಕೋಬೇಕಂತಾರ, ಯಾರು ಬಂಧನಗಳಿಂದ ಮುಕ್ತ ಆಗ್ಬೇಕಂತಾರೆ, ಅದಕ್ಕೆ ಒಂದೇ ಒಂದು ಮುಖ್ಯ ಉಪಾಯ ಯಾವುದು ಅಂದ್ರೆ ಪರಮಾತ್ಮನ ನೆನಪಿನಲ್ಲಿರುವಂಥದ್ದು ಕೂಡ ಒಂದು ಶ್ರೇಷ್ಠ ಸರ್ವೋತ್ತಮ ಕರ್ಮನೇ ಆಗಿದೆ. ಅಂದ್ಮೇಲೆ ಭಗವಂತನ ನೆನಪಿನಲ್ಲೇನಿರ್ತಿರಲ್ಲ, ಇದರಿಂದ ಜನ್ಮ ಜನ್ಮಾಂತರದ ಪಾಪ ಮತ್ತು ಎಲ್ಲಾ ರೀತಿಯ ಲೆಕ್ಕಾಚಾರ ಚುಕ್ತು ಆಗ್ತದ. ಅಂದ್ಮೇಲೆ ಅವರಿಗೆ ಈ ಸ್ಮೃತಿ ಇರ್ತದ, ನಾ ಯಾರ ನೆನಪಿನಲ್ಲಿ ಇರ್ಬೇಕು. ಅವರಿಗೆ ಈ ನಾಲೆಜ್ ಇರ್ತದ, ಯಾರ ನೆನಪಿನಿಂದ ನನಗೆ ಪಾಪ ಜಮಾ ಆಗ್ತಾ ಹೋಗ್ತದೆ ಅಂತ. वे जानते हैं कि आत्मा अगर पुराने हिसाब किताब कर्म भोग चुक्तु नहीं करेगी तो उसे सजाएं खानी पड़ेगी. ಕರ್ಮದ ಗುಹ್ಯಗತಿ ತಿಳ್ಕೊಂಡಿರುವಂತವರಿಗೆ ಇದು ಕೂಡ ಗೊತ್ತಿರ್ತದ. ಹಳೆಯ ಎಲ್ಲಾ ರೀತಿಯ ಲೆಕ್ಕಾಚಾರ ಕರ್ಮ ಭೋಗ ಚುಕ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಸಾಬ್ ಕಿತಾಬ್ ಏನ್ ಕೊಡು ತಗೊಳ್ಳೋದಿದೆ, ಅಥವಾ ಜೀರೋ ಹಿಸಾಬ್ ಕಿತಾಬ್, ಜೀರೋ ಕರ್ಮ ಭೋಗ ಎಲ್ಲಿ ತನ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ನಾನು ಪಾಪ ಮುಕ್ತ ಆಗೋದಿಲ್ಲ, ಪಾವನ ಆಗಕ್ ಸಾಧ್ಯ ಇಲ್ಲ. ಅಂದ್ರೆ ಕರ್ಮ ಭೋಗ ಚುಕ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದಂದ್ರ ಬಹಳಷ್ಟು ದಂಡ ಭೋಗಿಸ್ಬೇಕಾಗ್ತದ. ದಂಡ ಭೋಗಿಸೋದು ಅಂತಂದ್ರೆ ಏನೋ ಆರಾಮ್ ತಪ್ಪೋದು, ಏನೋ ಒಂದು ರೀತಿಯ ಶರೀರದ ಲೆವೆಲ್ ಒಳಗ ಅನೇಕ ರೀತಿಯ ತಾಪತ್ರಯಗಳ ಬರುವುದು, ಇದಲ್ಲ. ಇವೆಲ್ಲಾ ಮೊದಲೇ ನೋಂದಿವಿ, ಏನ್ ಬರ್ಬೇಕು ಏನ್ ಬರಬಾರ್ದು ಅಂತ. ದಂಡ ತಿನ್ನೋದು ಅಂತಂದ್ರೆ ಸತ್ಯದಿಂದ ದೂರ ಇರೋದು. ದಂಡ ತಿನ್ನೋದು ಅಂತಂದ್ರೆ ಪರಮಾತ್ಮನ ದಿವ್ಯ ಸ್ಮೃತಿಯಿಂದ ವಂಚಿತಾಗಿ ದೇಹವಾನದ ಜಗತ್ನಲ್ಲೇ ಮುಳುಗೋದು. ದಂಡ ತಿನ್ನೋದು ಅಂತಂದ್ರೆ ಪದೇ ಪದೇ ಡ್ರಾಮಾದೊಳಗಿನ ವ್ಯರ್ಥ ವಿಚಾರದಲ್ಲಿ ಮನಸ್ಸು ಮುಳುಗಿ ಬಿಡೋದು. ಇದೇ ದಂಡ. ಅಂದ್ಮೇಲೆ
ಕರ್ಮ ಭೋಗ ಚುಕ್ತು ಮಾಡ್ಕೊಳ್ಳಿಲ್ಲ ಪರಮಾತ್ಮನ ಸ್ಮೃತಿಯಿಂದ ಅಂದ್ರೆ ಬಹಳಷ್ಟು ದಂಡ ಭೋಗಿಸ್ಬೇಕಾಗ್ತದ. और पद भी भ्रष्ट हो जाएगा. अंडरलाइन ಬಹಳ ಸುಂದರ ದಿವ್ಯ ಮಹಾವಾಕ್ಯ. ದಂಡ ತಿನ್ನೋದ್ರಿಂದ ಏನಾಗ್ತದಂದ್ರ ಪದವಿ ಭ್ರಷ್ಟ ಆಗ್ತದ. ಪದವಿ ಭ್ರಷ್ಟ ಆಗೋದು ಅಂತಂದ್ರೆ ನಾವೀಗ ಒಂದ್ ಮೆಂಬರ್ ಇದೀವಿ, ಇನ್ಚಾರ್ಜ್ ಇದೀವಿ, ಡೈರೆಕ್ಟರ್ ಇದೀವಿ ಯಾವುದಕ್ಕೋ, ಅಥವಾ ಮನೆ ಮಾಲೀಕರಿದೀವಿ ಅಂದ್ರ ಅದು ಅದು ಹೋಗ್ತದಂತ ಅಲ್ಲ. ಹೊರಟು ಹೋಗ್ಬೋದು, ಹೋಗ್ಲಿಕ್ಕಿಲ್ಲ ಡ್ರಾಮಾನುಸಾರ. ಆದ್ರೆ ಪುರುಷಾರ್ಥ ಮಾಡದೆ, ಕರ್ಮಭೋಗ ಚುಕ್ತು ಮಾಡ್ಕೊಳ್ಳದೆ ದಂಡ ತಿನ್ನೋದ್ರಿಂದ ಪದವಿ ಕಮ್ಮಿ ಮಾಡ್ಕೊಳ್ಳೋದಂದ್ರೆ ಆತ್ಮಕ ಉನ್ನತ ಅವಸ್ಥಾ ಏನಿದೆ, ಶ್ರೇಷ್ಠ ಸ್ಥಿತಿ ಏನಿದೆ, ಆ ಸ್ಥಿತಿಯಿಂದ ಕೆಳಗಿಳಿಯೋದು. ಪುನರ್ಜನ್ಮ ಬಿ ಐಸಾ ಹಿ ಹೋಗ. ಈ ಜನ್ಮದಲ್ಲಿ ಹೀಗಿದೆ ಅಂತಂದ್ಮೇಲೆ ಯಾವುದೋ ಕಾರಣಕ್ಕೆ ಶರೀರ ಚೇಂಜ್ ಮಾಡಿದ್ರ, ಪಾರ್ಟ್ ಚೇಂಜ್ ಆದ್ರ ಅದು ಕೂಡ ಹೀಗೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಇದೇ ಜನ್ಮದಲ್ಲಿ ತಮ್ಮೆಲ್ಲಾ ಲೆಕ್ಕಾಚಾರ ಚುಕ್ತು ಮಾಡಿಕೊಂಡು ಪಾವನರಾಗಿ, ದಂಡ ಮುಕ್ತರಾಗಿ, ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡೋದಕ್ಕೆ ಬಾಬಾ ಗೈಡ್ ಮಾಡ್ತಾ ಇದ್ದಾರೆ. धारणेಗಾಗಿ मुख्य सार, सजाओं से मुक्त होने के लिए पुराने सब हिसाब किताब योग बल से चुक्ತು करने हैं. ಎಲ್ಲ ದಂಡಗಳಿಂದ ಮುಕ್ತ ಆಗಬೇಕು. ದಂಡ ಅಂದ್ರೆ ಮನಸ್ಸು ಪುನಃ ಪುನಃ ಯಾವ ಒಂದು ದೇಹ ಬಾನದ ಜಗತ್ತಿನ ವ್ಯರ್ಥದಲ್ಲಿ ಮುಳುಗ್ತಾ ಇದೆ, ಅದರಿಂದ ಮುಕ್ತರಾಗಬೇಕು ಅಂದ್ರೆ ಯೋಗ ಬಲದಿಂದ ಚುಕ್ತು ಮಾಡ್ಕೊಡ್ರಿ ಅಂತಾರ ಬಾಬಾ. ಟ್ರಸ್ಟಿ ಹೋಕರ್ ಸಬ್ ಕುಚ್ ಸಂಭಾಲ್ನಾ ಹೇ. ನಿಮಿತ್ಯಾಗಿ ಎಲ್ಲವನ್ನ ಸಂಭಾಲನೆ ಮಾಡ್ರಿ ಅಂದ್ರೆ ನಾ ಆತ್ಮ ನಿಮಿತ್ಯ ಮಾತ್ರ, ಏನೂ ಮಾಡೋದಿಲ್ಲ. ನಾ ಆತ್ಮ ಕರ್ತಾ ಇದ್ದೀನಿ, ನಾ ಆತ್ಮ ಅಭೋಗ್ತಾ ಇದ್ದೀನಿ. ಇಲ್ಲಿದೇನು ಭೋಗಿಸೋದಿಲ್ಲ, ಇಲ್ಲಿ ಕರ್ಮ ಮಾಡೋದಿಲ್ಲ. ರೋಲ್ ನಲ್ಲಿ, ಮೈಂಡ್ ಅಲ್ಲಿ ಸಬ್ ಕುಚ್ ರೆಕಾರ್ಡೆಡ್ ಇದೆ, ರೆಕಾರ್ಡ್ ಅನುಸಾರ ಆಗ್ತಾ ಇದೆ. ಅದಕ್ಕಾಗಿ ಟ್ರಸ್ಟಿಯಾಗಿ ಎಲ್ಲವನ್ನ ಸಂಭಾಲನೆ ಮಾಡ್ರಿ. ಕಿಸಿ ಬಿ ಬಾತ್ ಕಿ ಚಿಂತಾ ನಹಿ ಕರ್ನಿ. ಈ ಜಗತ್ತು ಸ್ಕ್ರಿಪ್ಟೆಡ್ ಇದೆ, ಪ್ರೀ ರಿಕಾರ್ಡೆಡ್ ಇದೆ. ಈ ಜಗತ್ತಿನ ದೃಶ್ಯಗಳನ್ನ ನೋಡಿ ನೀವು ಚಿಂತಿತ ಆಗ್ಬೇಡ್ರಿ. ಯಾಕೆ ಹಿಂಗ, ಏನ್ ಮಾಡ್ಲಿ, ಇಷ್ಟ್ಯಾಕ್ ಖರ್ಚ, ಇಷ್ಟ್ಯಾಕ್ ವೇಸ್ಟ್, ಇಷ್ಟೆಲ್ಲ ಯಾಕೆ ಆರ್ಥಿಕ ದುಂದು ವೆಚ್ಚ ನಡೀತಾ ಇದೆ ಅಂತ ಚಿಂತೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಆತ್ಮ ಅಭಿಮಾನಿ ಬನ್ನ ಹೇ. ನಮಗೆ ಅಭಿಮಾನ ಇದೆ ಓದಿರುವುದ್ರದ್ದು, ನಮಗೆ ಅಭಿಮಾನ ಇದೆ. ಈ ಮನಸ್ಸಿನಲ್ಲಿ ಅಭಿಮಾನ ತುಂಬಿದೆ. ನಾನು ಸ್ತ್ರೀ ಆಗಿರುವ, ಪುರುಷ ಆಗಿರುವ, ಅಥವಾ ಅಭಿಮಾನ ಇದೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರುವ. ಬಾಬಾ ಹೇಳ್ತಾರೆ ಎಲ್ಲಾ ಅಭಿಮಾನಗಳು ದಕ್ಕಿರುವಂಥದ್ದು. ಇದು ಟೆಂಪ್ರರಿ ಇದೆ, ಇದ್ರ ಅಭಿಮಾನ ಬೇಡ. ಆತ್ಮ ಆಗಿರುವ ಅಭಿಮಾನ ಇರಲಿ ಅಂತ. सेकंड पॉइंट, यह कमाई का समय है, इसमें घर घाट धंधा दौरी आदि याद नहीं करना. फरिश्ता बनने के लिए एक बाबा की याद में रहने का पूरा पूरा पुरुषार्थ करना है. अंडरलाइन. ಇದು ಗಳಿಸಿಕೊಳ್ಳುವಂತ ಟೈಮ್ ಇದೆ. ನನ್ನ ಮಗಳದ್ ಹೆಂಗ್ ಮಾಡ್ಲಿ, ಸರಿ ಮಗಳಿಗೆ ಏನ್ ಪಾಲನೆ ಮಾಡ್ಬೇಕಿದೆ, ಪೋಷಣೆ ಮಾಡ್ಬೇಕಾಗಿದೆ, ಓದ್ತಾ ಇದ್ದಾಳೆ. ಮಗಳದು ರಿಸಲ್ಟ್ ಬರ್ಲಿಲ್ಲ ಅಂತಂದ್ರ, ನಾ ಅನ್ಕೊಂಡಷ್ಟು ಮಾರ್ಕ್ಸ್ ಆಗ್ಲಿಲ್ಲ ಅಂದ್ರೆ, ಈ ರೀತಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರ ನಾ ಹೆಂಗ್ ಮಾಡ್ಲಿ ಅನ್ನೋ ಚಿಂತೆ ನಂದಲ್ಲ. ಅವಳದೇ ಆದಂತ ಫಿಕ್ಸ್ ಸ್ಟೋರಿ ಇದೆ ಆ ಆತ್ಮದ್ದು. ನಂದು ನನ್ನದೇ ಆದಂತ ಫಿಕ್ಸ್ ಸ್ಟೋರಿ ಇದೆ. ಈ ಸ್ಟೋರಿಯಿಂದ ಎಲ್ಲರದು ಮುಕ್ತ ಆಗುವಂತ ಟೈಮ್ ಇದೆ. ಈಗ ನಾನು ಜನ್ಮಕ್ಕಾಗಿ ಗಳಿಕೆ ಮಾಡ್ಕೊಳ್ಳುವಂತ ಟೈಮ್ ಇರೋದ್ರಿಂದ ಯಾರು ಯಾರ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ದಂಧಾ ದೋರಿನೂ ನೆನಪು ಮಾಡ್ಕೊಳ್ಬೇಡ್ರಿ. ದಂಧಾ ಮಾಡ್ಬೇಕಾ, ದುಡಿಬೇಕಾ, ಕರ್ತವ್ಯ ಮಾಡ್ಬೇಕಾ, ಮಾಡ್ರಿ. ಆದ್ರೆ ಅದ್ರ ಚಿಂತೆ ಮಾಡ್ಬೇಡ್ರಿ, ಅದನ್ನ ಕುತ್ಕೊಂಡು ನೆನಪು ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದು ಗಳಿಸುವಂತಹ ಸಮಯ. ಪರಮಾತ್ಮನ ಸ್ಮೃತಿಯಿಂದ ಗಳಿಕೆ ಮಾಡ್ಕೊಳ್ಳುವಂತ ಟೈಮ್ ಇದೆ, ಕಳ್ಕೊಳ್ಳುವಂತ ಟೈಮ್ ಇದಲ್ಲ. फरिश्ता बनने के लिए एक बाबा की याद में रहने का पूरा पूरा पुरुषार्थ करना है. ಎಲ್ಲದರಿಂದ ಡಿಟ್ಯಾಚ್ ಆಗಿ ಪರಂ ಸ್ಥಿತಿ, ಫರಿಸ್ತಾ, ಪ್ರಕಾಶ, ಲೈಟ್ ಅನುಭವ ಮಾಡಬೇಕು ಅಂತಂದ್ರೆ ಒಬ್ಬ ತಂದೆ ನೆನಪಿನಲ್ಲಿರುವಂತ ಪುರುಷಾರ್ಥವನ್ನ ಮಾಡ್ರಿ. ವರದಾನ್, ಯಾದ್ ಕಿ ಸರ್ಚ್ ಲೈಟ್ ದ್ವಾರ ವಾಯುಮಂಡಲ್ ಬನಾನೆ ವಾಲೆ ವಿಜಯಿ ರತ್ನ ಭವ. ನೆನಪಿನ ಸರ್ಚ್ ಲೈಟ್ ಮೂಲಕ ವಾಯುಮಂಡಲ ತಯಾರು ಮಾಡುವಂತಹ ವಿಜಯಿ ರತ್ನರು ಆಗ್ರಿ. सर्विसेबल आत्माओं के मस्तक पर विजय का तिलक लगा हुआ है ही, लेकिन जिस स्थान की सर्विस करनी है उस स्थान पर पहले से सर्च लाइट की रोशनी डालनी चाहिए. अंडरलाइन. ಸೇವಾಧಾರಿ ಮಕ್ಕಳ ಮಸ್ತಕದಲ್ಲಿ ವಿಜಯದ ತಿಲಕ
ಮೊದಲೇ ನೊಂದಿದೆ. ಆದ್ರೆ ಯಾವ ಸ್ಥಾನದಲ್ಲಿ ನೀವು ಸೇವಾ ಮಾಡ್ಬೇಕು ಅನ್ಕೊಂಡಿದ್ದೀರಿ ಆ ಸ್ಥಾನಕ್ಕೆ ಮೊದಲೇ ಸರ್ಚ್ ಲೈಟ್ ಕೊಡ್ರಿ, ಬೆಳಕು ಕೊಡ್ರಿ. ಅಂದ್ರೆ ಆತ್ಮ ಜ್ಞಾನದ ಸ್ಥಿತಿಯಲ್ಲಿ ಇದ್ದುಕೊಂಡು ಸ್ಥಿತ ಆದಾಗ ಆತ್ಮದ ಪ್ರಕಾಶ ಆ ಸೇವಾ ಕ್ಷೇತ್ರದ ಮೇಲೆ ಬೀಳ್ತದ. याद की सर्चलाइट से ऐसा वायुमंडल बन जाएगा जो अनेक आत्माएं सहज समीप आ जाएंगे. ನೆನಪಿನ ಪರಮಾತ್ಮ ಸ್ಮೃತಿಯ ಒಂದು ಸರ್ಚ್ಲೈಟ್ ಏನಿದೆ ಅದು ವಾಯುಮಂಡಲ ಈ ರೀತಿ ತಯಾರಾಗ್ತದಲ್ಲ, ಆತ್ಮಗಳು ಸಹಜ ಸಮೀಪ ಬರಾಕ ಶುರು ಮಾಡ್ತಾರೆ. ಅಂಡರ್ಲೈನ್, ಆತ್ಮರು ಸಹಜ ಸಮೀಪ ಬರ್ಲಿಕ್ಕೆ ಶುರು ಮಾಡ್ತಾರೆ. ಯಾರ ಸಮೀಪ? ಪರಮಾತ್ಮನ ಸಮೀಪ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ತಯಾರಿರ್ತಾರೆ. फिर कम समय में सफलता हमारा गुणा होगी, इसके लिए दृढ़ संकल्प करो. ಆಗ ಕಡಿಮೆ ಸಮಯದಲ್ಲಿ ಸಫಲತೆ 1000 ಪಟ್ಟಾಗ್ತದ. 1000 ಗುಣ ಹೋಗ 1000 ಪಟ್ಟಾಗ್ತದ. ಅದಕ್ಕಾಗಿ ದೃಢ ಸಂಕಲ್ಪ ಮಾಡ್ರಿ, ನಾವು ವಿಜಯಿ ರತ್ನರಾಗಿದ್ದೇವೆ. तो हर कर्म में विजयी समाया हुआ है. ವಿಜಯಿ ರತ್ನರಿದ್ದೀವಿ ಎನ್ನುವಂತಹ ಸ್ಮೃತಿಯಲ್ಲಿ ಸ್ವಮಾನದಲ್ಲಿದ್ದಾಗ ಪ್ರತಿ ಕರ್ಮವೂ ಕೂಡ ಕರ್ಮದಲ್ಲಿ ವಿಜಯ ತುಂಬಿರ್ತದೆ. ಸ್ಲೋಗನ್, जो सेवा स्वयं को या दूसरों को डिस्टर्ब करे वो सेवा सेवा नहीं बोझ है. ಯಾವ ಸೇವೆ ಸ್ವಯಂಗೆ ಡಿಸ್ಟರ್ಬ್ ಮಾಡ್ತದತ್ತಂದ್ರ ಅಥವಾ ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತಂದ್ರ ಅದು ಸೇವಾ ಅಲ್ಲ, ಅದು ಬೋಜ್ ಆಗಿದೆ. ಯಾಕೆಂದ್ರೆ ಸೇವಾ ಯಾವುದು ಸೂಕ್ಷ್ಮ ಸೇವಾ ಇದೆ, ಆತ್ಮಸ್ಥಿತಿಯಲ್ಲಿ ಸ್ಥಿತಿರುವಂಥದ್ದು. ಆ ಸೇವೆಯಲ್ಲಿ ಸ್ವಯಂ ನಾನು ಡಿಸ್ಟರ್ಬ್ ಆಗೋದಿಲ್ಲ, ನಾ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಸೂಕ್ಷ್ಮ ಸೇವಾ ಇದೆ. ಯಾವುದು ಸ್ಥೂಲ ಸೇವಾ ಇದೆ. ಸ್ಥೂಲ ಸೇವೆಯಲ್ಲಿ ಈ ಶರೀರದ ಬಾಡಿ ಏನಿದೆ ಇದು ಲಿಮಿಟೆಡ್ ಇದೆ, ಇದರ ಲಿಮಿಟೆಡ್ ಪವರ್ ಹೊಂದಿದೆ. ಮನಸ್ಸು ಲಿಮಿಟೆಡ್ ಪವರ್ ಹೊಂದಿದೆ ಅಂದಮೇಲೆ ನಾವು ಇನ್ನೊಬ್ಬರನ್ನ ನೋಡಿ ಆಗ್ಲಿ ಅಥವಾ ನಮ್ಮ ಕೆಪಾಸಿಟಿ ಮೀರಿ ಸೇವೆಯನ್ನ ಯಾವಾಗ ನಾವು ಮಾಡ್ಲಿಕ್ಕೆ ಹೋಗ್ತೀವಿ, ಆ ಸೇವಾ ಒಂದ್ ವೇಳೆ ನನ್ನ ಸ್ಥಿತಿಯನ್ನ ಹಲ್ಚಲ್ ಮಾಡ್ತಾ ಇದೆ ಅಥವಾ ಬಹಳ ವ್ಯರ್ಥ ವಿಚಾರ ನಡೆಸ್ತಾ ಇದೆ, ಒಳಗಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಸ್ತಾ ಇದೆ, ಅದೇ ರೀತಿ ಇನ್ನೊಬ್ರು ಕೂಡ ಅದರಿಂದ ಬಹಳಷ್ಟು ಖುಷಿ ಇಲ್ಲ, ತೊಂದರೆ ಒಳಗದಾರತ್ತಂದ್ರ ಅದು ಸೇವಾನೇ ಅಲ್ಲದು. ಅದಕ್ಕೆ ಬಾಬಾ ಹೇಳ್ತಾರೆ ಅಂತ ಸೇವಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದೊಂದು ಭೋಜ್, ಅದೊಂದು ಹೊರೆ, ಅದು ಡಿಸ್ಟರ್ಬ್ ಮಾಡ್ತದ, ಅದು ರಿಲೇಷನ್ ಅನ್ನ ದೂರ ಸಂಬಂಧಗಳನ್ನ ಹಾನಿ ಮಾಡ್ತದ. ಅದಕ್ಕಾಗಿ ಅಂತ ಸೇವೆ ಮಾಡುವ ಜರುರತ್ತಿಲ್ಲ ಅಂತ ಅರ್ಥ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಜ್ವಾಲಾರೂಪ ಆಗೋದಕ್ಕಾಗಿ ಇದೇ ಧುನ್ ಇರಬೇಕು ಸದಾ, ನಾನೀಗ ವಾಪಸ್ ಮನೆಗೆ ಹೋಗ್ಬೇಕು. ಅಂಡರ್ಲೈನ್, ಬಹಳ ಸುಂದರ ಮಾತು. ವಾಪಸ್ ಮನೆಗೆ ಹೋಗ್ಬೇಕು. ಮನೆ ಯಾವುದು? ಮನೆಗೆ ಬರ್ಬೇಕಾದವ್ರು ಯಾರು? ಮನೆಯಾಗಿದೆ ಮೂಲ ಆತ್ಮನ ಮೂಲ ಸ್ಥಿತಿ. ಮನೆಗೆ ಬರ್ಬೇಕಾದವ್ರು ಯಾರು? ಮನೆಯಿಂದ ಯಾರು ಹೋಗಿದಾರ ಅವರು. ಮನೆಯಿಂದ ಹೋದವ್ರು ಯಾರು? ಮನಸ್ಸು. ರಾವಣನ ಸಂಘದಲ್ಲಿ ಹೋಗಿದೆ, ಅದಕ್ಕೆ ಅಶಾಂತ ಆಗಿದೆ, ಅದು ವಾಪಸ್ ಮನೆಗೆ ಬರ್ಬೇಕಾಗಿದೆ. ಅದಕ್ಕೆ ಮನಸ್ಸಿನಲ್ಲಿ ಇದೇ ಧುನ್ ತುಂಬಿರ್ಬೇಕು. ನಾವು ವಾಪಸ್ ಮನೆಗೆ ಹೋಗ್ಬೇಕು, ಅರ್ಥಾತ್ ಮೂಲ ಸ್ಥಿತಿಗೆ ಮರಳಬೇಕು. ಜಾನಾ ಹೇ ಅರ್ಥಾತ್ ಉಪರಾಮ್, ಹೋಗುದು ಅಂದ್ರ ಈ ಜಗತ್ತಿನಿಂದ ಉಪರಾಮ್. जब अपने निराकारी घर जाना है तो वैसा अपना वेश बनाना है. ನಿರಾಕಾರಿ ಮನೆಗೆ ಹೋಗ್ಬೇಕಂದ್ರೆ ಅಂಥದೇ ವೇಷ ತಯಾರು ಮಾಡ್ಕೋಬೇಕು. ಅಂದ್ರೆ ಈಗ ಮನಸ್ಸು ತಿಳ್ಕೊಂಡಿದೆ ನಾ ದೇಹ, ನಾ ಸ್ತ್ರೀ, ನಾ ಬ್ರಹ್ಮ ಕುಮಾರಿ, ನಾ ಸೀನಿಯರ್, ಇದೆಲ್ಲ ಹೋಗ್ಬೇಕು, ಈ ವೇಷ ಹೋಗ್ಬೇಕು. ನಾನ್ ನಿರಾಕಾರ ಶುದ್ಧ ಆತ್ಮ ಅನ್ನೋದು ಮಾತ್ರ ಉಳಿಬೇಕು, ಆಗ ಮನೆಗೆ ಹೋಗಕ್ ಸಾಧ್ಯ. तो जाना है और सबको वापस ले जाना. इस स्मृति से स्वतः ही सर्व संबंध सर्व प्रकृति की आकर्षण से उपराम अर्थात साक्षी बन जाएंगे. साक्षी बनने से सहज ही बाबा के साथी बाप समान बन जाएंगे. ಇದರಿಂದ ಸಾಕ್ಷಿ ಆಗ್ತೀರಿ, ಸಾಕ್ಷಿ ಆಗೋದ್ರಿಂದ ಮಾತ್ರ ಸಾಥಿ ಆಗ್ತೀರಿ, ಅವಾಗ ಬಾಪ್ ಸಮಾನ್ ಸ್ಥಿತಿ ಬರೋದಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಸ್ವಯಂ ಅನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ಅನುಭವ ಮಾಡ್ರಿ, ನಾನು ವಿಶ್ವದ ಮಾಲಿಕ್ ಆತ್ಮ. ಈ ವಿಶ್ವ ನಾಟಕದಲ್ಲಿ ಕೆಲವೊಮ್ಮೆ ಅನಾಥನಾಗಿರುವ, ಕೆಲವೊಮ್ಮೆ
ಭಿಕ್ಷುಕನಾಗಿರುವ, ಕೆಲವೊಮ್ಮೆ ಶ್ರೀಮಂತ, ಕೆಲವೊಮ್ಮೆ ಬಡವ, ಕೆಲವೊಮ್ಮೆ ಸ್ತ್ರೀ, ಕೆಲವೊಮ್ಮೆ ಪುರುಷ ಪಾತ್ರದ ಅಭಿನಯ ಮಾಡುತ್ತಿರುವೆನು. ಆದರೆ ನಾ ಸ್ವಯಂ ಪಾತ್ರದಿಂದ ಪರೆ ವಿಶ್ವದ ಮಾಲಿಕ್, ಈ ಸೃಷ್ಟಿಯ ಮಾಲಿಕ್, ಸರ್ವ ವಿಚಾರಗಳ ಮಾಲಿಕ್ ಆತ್ಮನಾಗಿರುವೆ. ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಅನೇಕ ಉಲ್ಟಾ ನಶಾ, ಚಿಂತೆ, ದುಃಖದಲ್ಲಿ ಮುಳುಗಿರುತ್ತಿದ್ದೆ. ಯಾಕೆಂದರೆ ಕರ್ತಾಪನದ ಭಾನದಲ್ಲಿ ನಾನು ಏನೋ ಪಡೆಯಬೇಕೆಂಬ, ಏನೋ ಆಗಬೇಕೆಂಬ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೆ. ಪರಮಾತ್ಮ ತಂದೆಯ ಸತ್ಯ ಜ್ಞಾನ ಪ್ರಾಪ್ತಿಯಾದ ಮೇಲೆ ನನಗೆ ಅರ್ಥವಾಗಿದೆ, ನಾನು ದೇಹವಲ್ಲ, ನಾನು ಪಡೆಯಬೇಕಾಗಿರುವುದು ಏನೂ ಇಲ್ಲ. ನಾನು ಸತ್ಯ ಸ್ವರೂಪ, ಅವಿನಾಶಿ ಆತ್ಮ, ವಿಶ್ವದ ಮಾಲೀಕನಾಗಿರುವೆ. ಈ ಸತ್ಯ ಜ್ಞಾನ ನನಗೀಗ ಬುದ್ಧಿಯಲ್ಲಿ ಇದೆ. ಅರ್ಥಾತ್ ನಾನೀಗ ಸಾಕ್ಷಾತ್ ಪರಮಾತ್ಮನ ಸನ್ಮುಖದಲ್ಲಿ ಉಪಸ್ಥಿತನಾಗಿರುವೆ. ಅರ್ಥಾತ್ ಸ್ವಯಂ ಭಗವಂತನೇ ನನ್ನ ಸನ್ಮುಖದಲ್ಲಿ ಉಪಸ್ಥಿತರಾಗಿರುವರು. ಇಂಥ ಪರಮ ಸತ್ಯವನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಪುನಃ ಪುನಃ ನಾನು ನನ್ನ ಅವಿನಾಶಿ ಸತ್ಯದಲ್ಲಿ, ನಶೆಯಲ್ಲಿ ಮುಳುಗುತ್ತಿರುವೆನು. ಓಂ ಶಾಂತಿ.